नमस्कार दोस्तों, वेलकम टू विज्ञान विद डॉक्टर जी. I am Dr. Govindarajan, radiologist यानी कि आपका स्कैनिंग डॉक्टर. In my previous videos I was talking about ultrasound guided breast biopsy. ಇವತ್ತಿನ ವಿಡಿಯೋದಲ್ಲಿ let us talk about ultrasound guided thyroid FNAC and biopsy. FNAC ಮತ್ತು biopsy ಅಂದರೆ ಏನು? FNAC ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ. ಅಂದರೆ ಒಂದು ಥಿನ್ ನೀಡಲ್ ಹಾಕ್ಬಿಟ್ಟು ಆಸ್ಪಿರೇಟ್ ಮಾಡ್ತೀವಿ. ಆಸ್ಪಿರೇಟ್ ಅಂದರೆ ಫ್ಲೂಯಿಡ್ ಆಸ್ಪಿರೇಟ್ ಮಾಡ್ತೀವಿ. ಫ್ಲೂಯಿಡ್ ಅಂದರೆ ಫ್ಯೂ ಸೆಲ್ಸ್ ಬರುತ್ತೆ ಅದರಲ್ಲಿ. ಅದನ್ನು ಸೈಟಾಲಜಿ ಅಂದರೆ ಮೈಕ್ರೋಸ್ಕೋಪಲ್ಲಿ ಅಂಡರ್ ದ ಮೈಕ್ರೋಸ್ಕೋಪ್ ನೋಡಿ ಸೆಲ್ಸ್ ನೋಡ್ತಾರೆ. ದಟ್ ಈಸ್ FNAC, ದಟ್ ಈಸ್ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ. ವೆರಸ್ ಟ್ರೂ ಕಟ್ ಬಯಾಪ್ಸಿ ಅಂತಂದರೆ ಒಂದು ಥಿಕ್ಕರ್ ನೀಡಲ್ ಹಾಕ್ತೀವಿ. ಬಯಾಪ್ಸಿ ಅಂದರೆ ಟ್ರೂ ಕಟ್ ಅಂದರೆ ಕಟ್ ಮಾಡುವಂಥ ಒಂದು ಬಯಾಪ್ಸಿ ನೀಡಲ್ ಯೂಸ್ ಮಾಡ್ತೀವಿ. ಅದರಲ್ಲಿ ಸ್ಮಾಲ್ ಪೀಸಸ್ ಬರುತ್ತೆ. ಇದರಲ್ಲಿ FNACಲಿ ಫ್ಲೂಯಿಡ್ ಬರುತ್ತೆ ಮತ್ತು ಸೆಲ್ಸ್ ಬರುತ್ತೆ. ಇದರಲ್ಲಿ ಪೀಸಸ್ ಬರುತ್ತೆ. ಪೀಸಸ್ಸಲ್ಲಿ ಜಾಸ್ತಿ ಸೆಲ್ಸ್ ಇರುತ್ತೆ. ಸೆಲ್ಸ್ ಜೊತೆಗೆ ಅದರ ಸುತ್ತಮುತ್ತ ಇರುವಂಥ ಸ್ಟ್ರಕ್ಚರ್ಸು ಕಾಣಿಸುತ್ತೆ. ಸೊ ಟ್ರೂ ಕಟ್ ಬಯಾಪ್ಸಿ ಜನರಲಿ ಈಸ್ ಪ್ರಿಫರ್ಡ್ ಇನ್ ಮೋಸ್ಟ್ ಆಫ್ ದ ಪ್ಲೇಸಸ್ ಎಕ್ಸೆಪ್ಟ್ ಇನ್ ವೆರಿ ಫ್ಯೂ ಕೇಸಸ್ ಲೈಕ್ ಥೈರಾಯ್ಡ್ ಗ್ಲ್ಯಾಂಡ್ ನಾವು ನೋಡುವಾಗ ಯೂಶಲಿ FNAC ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ಇಟ್ಸ್ ಎ ಸ್ಮಾಲ್ ಗ್ಲ್ಯಾಂಡ್. ಅದರಲ್ಲಿ ಟ್ರೂ ಕಟ್ ಬಯಾಪ್ಸಿ ಮಾಡುವಾಗ ಬ್ಲೀಡಿಂಗ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮತ್ತು ಲೀಷನ್ಸ್ ಆರ್ ಆಲ್ಸೋ ವೆರಿ ಸ್ಮಾಲ್ ಲೀಷನ್ಸ್ ಇರುತ್ತೆ. ಸೊ ಅಲ್ಟ್ರಾಸೌಂಡ್ ಗೈಡೆಡ್ ಥೈರಾಯ್ಡ್ FNAC ಅಥವಾ ಬಯಾಪ್ಸಿ ಅಂದರೆ ಏನು? ನಾವು ಥೈರಾಯ್ಡ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡುವಾಗ ಯೂಶ್ವಲಿ ವಿ ಎಕ್ಸ್ಟೆಂಡ್ ದ ನೆಕ್ನ ಈ ಥರ ಮಾಡಿಬಿಟ್ಟು ಅಲ್ಟ್ರಾಸೌಂಡ್ ಈ ಜಾಗದಲ್ಲಿ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡು. ಅದನ್ನು ಸ್ಕ್ಯಾನ್ ಮಾಡ್ತೀವಿ ಅಲ್ಟ್ರಾಸೌಂಡಲ್ಲಿ. ಅದರಲ್ಲಿ ನಾಡ್ಯೂಲ್ಸ್ ಇದೆಯಾ ಇಲ್ವಾ? ನಾಡ್ಯೂಲ್ಸ್ ಇತ್ತು ಅಂತಂದರೆ ಅದು ಏನು ಸಸ್ಪಿಷಿಯಸ್ ಫಾರ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂದರೆ ಕೆಲವು ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ. ಅದನ್ನು ನೋಡಿಕೊಂಡು ನಾವು ಯೂಶ್ವಲಿ ನಮ್ಮ ಮುಂಚೆ ನನ್ನ ಪ್ರೀವಿಯಸ್ ಒಂದು ಸ್ಕ್ಯಾನಿಂಗ್ ಇದರಲ್ಲಿ ವಿಡಿಯೋದಲ್ಲಿ ಹೇಳಿದೆ. TR1 TR2 ಅಂದರೆ ಥೈರಾಯ್ಡ್ಸ್ 1 2 3 4 5 ಈ ಥರ ಇರುತ್ತೆ, ಕ್ಯಾರೆಕ್ಟರೈಸೇಷನ್ಸ್ ಇರುತ್ತೆ. ಅದರಲ್ಲಿ ಥೈರಾಯ್ಡ್ 4 and 5 ಇತ್ತು ಅಂತಂದರೆ ಆನ್ ಸ್ಪೆಸಿಫಿಕ್ ಸೈಜ್ ಅದಕ್ಕಿಂತ ದೊಡ್ಡದಿದ್ದರೆ, ಥೈರಾಯ್ಡ್ಸ್ 4 ಇದ್ದು ಅದಕ್ಕಿಂತ ಸೈಜ್ ದೊಡ್ಡದಾಗಿದ್ದರೆ ಅದರಲ್ಲಿ FNAC ಮಾಡಬೇಕಾಗುತ್ತೆ ಅಂತ ಇರುತ್ತೆ. ಸಿಮಿಲರ್ಲಿ ಪ್ರತಿ ಥೈರಾಯ್ಡ್ಸ್ಗೂ ಒಂದು ಪರ್ಟಿಕ್ಯುಲರ್ ಸೈಜ್ ಇರುತ್ತೆ. 1 and 2 ಥೈರಾಯ್ಡ್ಸ್ ಇದ್ದರೆ ಏನು ಮಾಡಲ್ಲ. 3 4 5ಅಲ್ಲಿ ಒಂದು ಸ್ಪೆಸಿಫಿಕ್ ಸೈಜ್ಗಿಂತ ಜಾಸ್ತಿ ಇದ್ದರೆ ನಾವು ಒಂದು ಐದರ FNAC ಮಾಡಬೇಕಾಗತ್ತೆ ಅಥವಾ ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ಅಲ್ಟ್ರಾಸೌಂಡಲ್ಲಿ ನಾಡ್ಯೂಲ್ ಕಾಣಿಸಿದೆ ನಮಗೆ, ಸಸ್ಪಿಷಿಯಸ್ ನಾಡ್ಯೂಲ್. ಸೊ ನಾವು ಏನು ಮಾಡ್ತೀವಿ, ಯೂಶಲಿ ಒಂದು ಸ್ಮಾಲ್ ಲೋಕಲ್ ಅನೆಸ್ಥೆಸಿಯಾ ಕೊಡ್ತೀವಿ. ಬಟ್ ಥೈರಾಯ್ಡ್ಗೆ ಜನರಲಿ ಬೇಕಾಗಲ್ಲ. ಯಾಕೆಂದರೆ ಲೋಕಲ್ ಅನೆಸ್ಥೆಸಿಯಾ ಕೊಡೋದು ಒಂದು ಪ್ರಿಕ್ ಇರುತ್ತೆ. ಒಂದು FNAC ಮಾಡುವಾಗಲೂ ಸಿಂಗಲ್ ಪ್ರಿಕ್ಕಿಂದನೇ ಆಗುತ್ತೆ. ಬಟ್ ಕೆಲವು ಪೇಷಂಟ್ಸು ಅಪರೆನ್ಸಿವ್ ಇರ್ತಾರೆ. ಹಾಗಾಗಿ ಲೋಕಲ್ ಅನೆಸ್ಥೆಸಿಯಾ ಅಂತ ಕೊಡ್ತೀವಿ ನೆಕ್ಕಲ್ಲಿ. ಯಾವ ಪಾಯಿಂಟಲ್ಲಿ ನೀಡ್ಲ್ ಹಾಕ್ತೀವಿ ಮತ್ತು ಅಲ್ಟ್ರಾಸೌಂಡಲ್ಲಿ ನೋಡ್ಕೊಂಡು ನೀಡ್ಲ್ ಎಲ್ಲಿ ಹೋಗ್ತಾ ಇದೆ. ನಾವು ನೀಡಲ್ನ ಆ ಟ್ಯೂಮರ್ ಒಳಗಡೆ ಅಂದರೆ ಸಸ್ಪೆಕ್ಟೆಡ್ ನಾಡ್ಯೂಲ್ ಒಳಗಡೆ ಹಾಕಿ ಆಸ್ಪಿರೇಟ್ ಮಾಡ್ತೀವಿ. ಆಸ್ಪಿರೇಟ್ ಅಂದರೆ ನೆಗೆಟಿವ್ ಪ್ರೆಷರ್ ಕೊಡ್ತೀವಿ ಸಿರಿಂಜಲ್ಲಿ. ಸೊ ನೆಗೆಟಿವ್ ಪ್ರೆಷರ್ ಕೊಟ್ಟಾಗ ಅದರೊಳಗಿಂದ ಸೆಲ್ಸು ಹೊರಗೆ ಬರುತ್ತೆ. ಹೊರಗೆ ಅಂದರೆ ನೀಡ್ಲ್ ಒಳಗಡೆ ಬಂದು ಸಿರಿಂಜ್ ಒಳಗಡೆ ಬರುತ್ತೆ. ಆಮೇಲೆ ಅದನ್ನು ನಾವು ಗ್ಲಾಸ್ ಲೈಟ್ಸಲ್ಲಿ ಸ್ಮಿಯರ್ ಮಾಡಿಬಿಟ್ಟು ಅದನ್ನು ಒಂದು 5 ಏರ್ ಫಿಕ್ಸ್ ಮಾಡ್ತೀವಿ. ಅಂದರೆ ಹಾಗೆ ಡ್ರೈ ಏರಲ್ಲಿ ಅದು ಡ್ರೈ ಆಗುತ್ತೆ, ಅದು ಫಿಕ್ಸ್ ಆಗುತ್ತದು. ಅಥವಾ ಸ್ಪಿರಿಟ್ ಫಿಕ್ಸ್ ಅಂತ ಮಾಡ್ತೀವಿ. ಅಂದರೆ ಅದ್ರ ಮೇಲೆ ಸ್ಪಿರಿಟನ್ನು ಸ್ಪ್ರೇ ಮಾಡ್ತೀವಿ, ಅದು ಫಿಕ್ಸ್ ಆಗುತ್ತೆ. ಅಂದರೆ ಅದು ಏನು ಆಗಲ್ಲ. ಅಂದರೆ ನೀವು ಕ್ಯಾರಿ ಮಾಡುವಾಗ ಅಥವಾ ಟ್ರಾನ್ಸ್ಪೋರ್ಟ್ ಮಾಡುವಾಗ ಅದು ಡಿಸ್ಟ್ರಾಯ್ ಆಗೋದಿಲ್ಲ, ಸೆಲ್ಸ್ ಎಲ್ಲ ಡಿಸ್ಟ್ರಾಯ್ ಆಗೋದಿಲ್ಲ ಮತ್ತು ಸೆಲ್ಸು ಡಿಜನರೇಟ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡೋದು ನಾವು. ಸೊ ಇದನ್ನು ನಾವು ಲ್ಯಾಬ್ರೇಟರಿ ಕಳಿಸಿದಾಗ ಅವರು ಲ್ಯಾಬ್ರೇಟರಿ ಚೆಕ್ ಮಾಡಿಬಿಟ್ಟು ಥೈರಾಯ್ಡ್ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಹೇಳ್ತಾರೆ. ಸೊ ಇದು ವೆರಿ ಸಿಂಪಲ್ ಪ್ರೊಸೀಜರ್. ಟ್ರೂ ಕಟ್ ಬಯಾಪ್ಸಿ ಅಂದರೂ ಸಿಮಿಲರ್ ಪ್ರೋಸೆಸ್. ಆದರೆ ಇದರಲ್ಲಿ ಇನ್ಸ್ಟೆಡ್ ಆಫ್ ಟೇಕಿಂಗ್ fluid aspiration will take some pieces, just like breast biopsy. True cut biopsy of the thyroid some pieces ತಗೋತೀವಿ. ಯೂಶಲಿ ದೊಡ್ಡ ಮಾಸ್ ಇದ್ದಾಗ ಇದನ್ನು ಮಾಡ್ತೀವಿ ನಾವು. ಜನರಲಿ ಥೈರಾಯ್ಡ್ ಸ್ಕ್ಯಾನಲ್ಲಿ ಟ್ರೂ ಕಟ್ ಬಯಾಪ್ಸಿ ಮಾಡಬೇಕು ಅಂತಂದರೆ ಒಂದು ರಿಸ್ಕ್ ಇಸ್ ಬ್ಲೀಡಿಂಗ್, ಅಂದರೆ ಹೆಮೊರೇಜ್ ಅಂತ ಹೇಳ್ತೀವಿ. ಯಾಕೆಂದರೆ ಥೈರಾಯ್ಡ್ ಇಸ್ ವೆರಿ ವ್ಯಾಸ್ಕ್ಯುಲರ್ ಟಿಶ್ಯೂ. ಹಾಗಾಗಿ ಯೂಶಲಿ ಒಂದು ಬ್ಲಡ್ ಟೆಸ್ಟ್ಸ್ ಮಾಡಿಸ್ತೀವಿ ಮೊದಲೇ. ಅದು ನಾರ್ಮಲ್ ಇದೆಯಾ ಇಲ್ವಾ ಅಂತಂದರೆ ಬ್ಲೀಡಿಂಗ್ ಪ್ಯಾರಾಮೀಟರ್ಸ್ ಅಂದರೆ ಕ್ಲಾಟಿಂಗ್ ಪ್ಯಾರಾಮೀಟರ್ಸ್ ನಾರ್ಮಲ್ ಇರಬೇಕು. ಅದಿತ್ತು ಅಂದರೆ ಯೂಶಲಿ ಬ್ಲೀಡಿಂಗ್ ಆಯಿತು ಅಂದರೂ ಅದಾಗೆ ಸ್ಟಾಪ್ ಆಗುತ್ತೆ, ಅಥವಾ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರು ಸ್ಟಾಪ್ ಆಗುತ್ತೆ. ಹಾಗಾಗಿ ಅದಕ್ಕೊಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಿಸ್ತೀವಿ. ಅಡಿಷನಲಿ ಪೇಷಂಟ್ಸು ಎಲ್ಡರ್ಲಿ ಪೇಷಂಟ್ಸ್, ಯೂಶಲಿ ಕಾರ್ಡಿಯಾಕ್ ಅಂದರೆ ಹಾರ್ಟ್ ಪೇಷಂಟ್ಸ್ ಇರ್ತಾರೆ, ಅಥವಾ ಹೈಪರ್ಟೆನ್ಷನ್ BP ಶುಗರ್ ಆ ಥರ ಎಲ್ಲ ಇರೋರಿಗೆ ಯೂಶಲಿ ಕೆಲವರಿಗೆ ಒಂದು ಬ್ಲಡ್ ಥಿನ್ನರ್ಸ್ ಅಂತ ಹಾಕಿರ್ತಾರೆ. ಅಂದರೆ ಇದು ಆ್ಯಂಟಿಪ್ಲಾಟ್ಲೆಟ್ಸ್, ಅಂದರೆ ಬ್ಲಡ್ ಕ್ಲಾಟ್ ಆಗಬಾರ್ದು ಆ ಥರದ್ದು ಒಂದು ಮೆಡಿಸಿನ್ ಕೊಡ್ತಾ ಇರ್ತಾರೆ. ಏಕೆಂದರೆ ಹಾರ್ಟ್ ವೆಸಲ್ಸಲ್ಲಿ ಬ್ಲಡ್ ಕ್ಲಾಟ್ ಆಗದೆ ಇರೋದಕ್ಕೆ ಇದನ್ನು ಕೊಡೋದು ವಯಸ್ಸಾದವರಲ್ಲಿ. ಸೊ ಅದು ತೊಗೊಳ್ತಾ ಇದ್ದರೆ ಅದನ್ನು ಸ್ಪೆಸಿಫಿಕ್ ಡೇಸ್ ತನಕ ಸ್ಟಾಪ್ ಮಾಡಬೇಕಾಗತ್ತೆ. ಅದು ಪರ್ಟಿಕ್ಯುಲರ್ ಮೆಡಿಸನ್ನ ಇವಾಗ ಆಸ್ಪಿರಿನ್ ಇತ್ತು ಅಥವಾ ಕ್ಲೋಪಿಡೋಗ್ರಿಲ್ ಇತ್ತು, ಇದೆಲ್ಲ ಕೆಲವು ದಿವಸದ ತನಕ ಸ್ಟಾಪ್ ಮಾಡಿ ಆಮೇಲೆ ಬಯಾಪ್ಸಿ ಮಾಡಬೇಕಾಗತ್ತೆ. ಇದು ಥೈರಾಯ್ಡ್ಗೆ. ಬ್ರೆಸ್ಟಿಗೆ ಇದು ಅವಶ್ಯಕತೆ ಇಲ್ಲ, ಥೈರಾಯ್ಡ್ಗೆ ಮಾತ್ರ ಇದು ಅವಶ್ಯಕತೆ ಇದೆ. ಯಾಕೆಂದರೆ ಹೈಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಇರೋದ್ರಿಂದ. ಸೊ ಅದನ್ನು ಸ್ಟಾಪ್ ಮಾಡಿ ಆಮೇಲೆ ಟ್ರೂ ಕಟ್ ಬಯಾಪ್ಸಿ ಮಾಡ್ತೀವಿ. ಬರೀ FNAC ಮಾಡಬೇಕು ಅಂತಂದರೆ ಇದು ಯಾವ ಅವಶ್ಯಕತೆಯೂ ಇರೋದಿಲ್ಲ.
ಇದಾದಮೇಲೆ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಏನು, ಜನರಲಿ ನಾನು ಹೇಳಿದಂಗೆ ಬ್ಲೀಡಿಂಗ್ ಒಂದು ಕಾಂಪ್ಲಿಕೇಶನ್ ಇರುತ್ತೆ, ಬಟ್ ಎಕ್ಸ್ಟ್ರೀಮ್ಲಿ ರೇರ್ ಕಾಂಪ್ಲಿಕೇಶನ್. ವೆರಿ ರೇರ್ಲಿ ವಿ ಹ್ಯಾವ್ ಕಮ್ ಅಕ್ರಾಸ್ ಸಮ್ ಅನ್ಕಂಟ್ರೋಲ್ ಬ್ಲೀಡಿಂಗ್. ಹಾಗಾಗಿ ಥೈರಾಯ್ಡ್ ಅಲ್ಟ್ರಾಸೌಂಡ್ ಗೈಡೆಡ್ ಥೈರಾಯ್ಡ್ FNAC ಒಂದು ವೆರಿ ಸೇಫ್, ಈಸಿಲಿ ಡೂಯಬಲ್ ಪ್ರೊಸೀಜರ್. ಅದರಿಂದ ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಕ್ಯಾನ್ಸರ್ ಇತ್ತು ಅಂತಂದರೆ ಸರ್ಜರಿ ಮಾಡಬೇಕಾಗತ್ತೆ ಮತ್ತು ಫರ್ದರ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಗೆಳೆಯರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸಿಮಿಲರ್ಲಿ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಇದೇ ತರಹ ಇನ್ನೂ ಸ್ಪೆಷಲೈಸ್ಡ್ ಟೆಕ್ನಿಕ್ ಆಫ್ ಅಲ್ಟ್ರಾಸೌಂಡ್ ಗೈಡೆಡ್ ಪ್ರೊಸೀಜರ್ಸ್ ಇದ್ರ ಬಗ್ಗೆ ಮಾತಾಡೋಣ. ಇಫ್ ಯು ರಿಯಲಿ ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್ ಆ್ಯಂಡ್ ನ್ಯೂವರ್ ಟೆಕ್ನಿಕ್ಸ್ ಆ್ಯಂಡ್ ಸ್ಪೆಷಲ್ ಟೂಲ್ಸ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.